ಯು ಎಸ್ ವೀಸಾ ನಾವು ಯು ಎಸ್ ಹೋಗ್ತಾ ಇದ್ರೆ ಮಾತ್ರ ತಗೊತೀವಿ. ಆದರೆ ಯು ಎಸ್ ಹೋಗ್ತಾ ಇಲ್ಲ ಅಂದ್ರೂ ನೀವು ಯಾಕೆ ಯು ಎಸ್ ವೀಸಾನ ತಗೊಳ್ಬೇಕು, ಅದರಿಂದ ಏನು ಬೆನಿಫಿಟ್ಸ್ ಆಗುತ್ತೆ, ಮತ್ತು ಯು ಎಸ್ ವೀಸಾಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಎಷ್ಟು ಖರ್ಚಾಗುತ್ತೆ, ಎಲ್ಲ ಸ್ಟೆಪ್ಸನ್ನು ನಾನು ನಿಮಗೆ ಇವತ್ತು ತಿಳಿಸ್ತೀನಿ. ತುಂಬ ಜನ ನಮಗೆ ಕಮೆಂಟ್ ಮಾಡಿ ಹೇಳಿದ್ರು ಯು ಎಸ್ ವೀಸಾ ಸ್ಟೆಪ್ಪು ಮತ್ತು ಪ್ರಾಸೆಸನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸಿ ಅಂತ. ಸೊ ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ. ಸೊ ಮೊದಲು ನಾವು ಯೋಚನೆ ಮಾಡಬೇಕಾಗಿರೋದೇನೆಂದರೆ ನಮಗೆ ಯು ಎಸ್ ವೀಸಾ ಬೇಕೋ ಬೇಡೋ ಅಂತ. ಯು ಎಸ್ ವೀಸಾ ಇದ್ದರೆ ನಮಗೆ ತುಂಬ ಬೆನಿಫಿಟ್ಸ್ಗಳಿದ್ದಾವೆ. ಏನಂದರೆ ಸಿಂಗಾಪೂರು, ಕೆನಡಾ, ಟರ್ಕಿ ಮತ್ತು ಮೆಕ್ಸಿಕೋ ಈ ರೀತಿಯ ದೇಶಗಳನ್ನ ಎಂಟ್ರ್ ಆಗೋದಕ್ಕೆ ತುಂಬ ಸುಲಭ ಆಗುತ್ತೆ. ಇವಾಗ ಸಿಂಗಾಪುರ್ ಹೋಗ್ತಾ ಇದ್ದೀವಿ ಅಂದರೆ ಯು ಎಸ್ ವೀಸಾ ಇದ್ದರೆ ನೀವು ಡೈರೆಕ್ಟಾಗಿ ಸಿಂಗಾಪುರ ಹೋಗಿ ಅಲ್ಲೇ ವೀಸಾನ ತೊಗೊಂಡ್ಬಿಡ್ಬೋದು. ಇಲ್ಲಿ ಮೊದಲೇ ನೀವು ಅಪ್ಲೈ ಮಾಡಬೇಕಂತಿಲ್ಲ ವೀಸಾಗೆ, ಮತ್ತು ನಾಮಿನಲ್ ಚಾರ್ಜಸನ್ನು ಪೇ ಮಾಡಿದ್ರೆ ಸಾಕಾಗುತ್ತೆ ಯು ಎಸ್ ವೀಸಾ ಇದ್ದರೆ. ಸೊ ಈ ರೀತಿಯ ಬೆನಿಫಿಟ್ಗಳು ಸಿಗುತ್ತೆ. ಸೊ ಹಾಗಾಗಿ ನೀವು ಯು ಎಸ್ ವೀಸಾನ ತಗೊಳ್ಳೋದು ಒಳ್ಳೆಯದು. ಲಿಸ್ಟ್ ಆಫ್ ಕಂಟ್ರೀಸ್ಗಳಿದ್ದಾವೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ದೇಶಗಳನ್ನು ನೀವು ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ ಯು ಎಸ್ ವೀಸಾ ಇದ್ದರೆ ನಿಮಗೆ ಬೇರೆ ದೇಶದ ವೀಸಾ ಸಿಗೋದಕ್ಕೆ ತುಂಬ ಸುಲಭ ಆಗುತ್ತೆ, ನಿಮ್ಮ ಚಾರ್ಜಸ್ಸು ಕಮ್ಮಿ ಆಗುತ್ತೆ. ಸೊ ಇವಾಗ ನಿಮಗೆ ಗೊತ್ತಾಗಿರುತ್ತೆ ಯು ಎಸ್ ವೀಸಾ ಬೇಕೋ ಬೇಡವಾ ಅಂತ. ನನ್ನ ಹೆಸರು ಸಾಯಿ ಕೀರ್ತನ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀವು ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಉಳಿದಿರೋ ವ್ಲಾಗ್ಸನ್ನು ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋಕ್ಕೂ ಮರಿಬೇಡಿ. ಮೊದಲನೇ ಸ್ಟೆಪ್ಪು ನಾವು ಏನು ಮಾಡಬೇಕಾಗಿರೋದಂದರೆ ನಮಗೆ ಯಾವ ರೀತಿಯ ವೀಸಾ ಬೇಕು ಅಂತ ಡಿಸೈಡ್ ಮಾಡ್ಕೊಬೇಕಾಗುತ್ತೆ. ನಮಗೆ B1 ವೀಸಾ ಬೇಕೋ, B2 ವೀಸಾ ಬೇಕೋ ಅಂತ. B1 ವೀಸಾ ನೀವು ಬಿಸ್ನೆಸ್ಸಿಗೆ ಹೋಗ್ತಾ ಇದ್ದೀರ ಅಂತಂದರೆ B1 ವೀಸಾ ಬೇಕಾಗುತ್ತೆ, ಅಥವಾ ಬಿಸ್ನೆಸ್ ಮೀಟಿಂಗ್ಸ್ಗೆ ಅಥವಾ ಕಾನ್ಫರೆನ್ಸ್ಗಳಿಗೆ ಹೋಗ್ತಾ ಇದ್ದೀರ ಅಂತಂದರೆ B1 ವೀಸಾ ಬೇಕಾಗುತ್ತೆ. B2 ವೀಸಾ ಟ್ರಾವೆಲ್ಲು ಮತ್ತು ಮೆಡಿಕಲ್ ನೀಡ್ಸ್ ನೆಸೆಸಿಟಿಗೆ ನೀವು ಹೋಗ್ತಾ ಇದ್ದೀರ ಅಂತಂದರೆ, ನಿಮ್ಮ ಬೇರೆ ಬೇರೆ ಸಿಟಿಗಳನ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಮಾನ್ಯುಮೆಂಟ್ಸನ್ನು ನೋಡೋಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ನೀವು ಮೆಡಿಕಲ್ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದೀರಾ, ಅಥವಾ ನಿಮ್ಮ ಫ್ಯಾಮಿಲಿಯನ್ನು ಮೀಟ್ ಆಗೋಕ್ಕೆ ಹೋಗ್ತಾ ಇದ್ದೀರಾ, ಮಕ್ಕಳನ್ನು ನೋಡೋಕ್ಕೆ ಹೋಗ್ತಾ ಇದ್ದೀರಾ, ಈ ರೀತಿಯ ಕಾರಣಗಳಿದ್ದರೆ ನೀವು B2 ವೀಸಾ, ಟೂರಿಸ್ಟ್ ವೀಸಾನ ತೊಗೊಬೇಕಾಗುತ್ತೆ. ಸೊ ಟೂರಿಸ್ಟ್ ವೀಸಾದಲ್ಲಿ ಏನೆಲ್ಲ ಸ್ಟೆಪ್ಗಳಿದ್ದಾವೆ, ಏನೆಲ್ಲ ಪ್ರಾಸೆಸ್ ಇದ್ದಾವೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಾವು ಫಿಲ್ ಮಾಡಬೇಕಾಗಿರೋದು DS-160 ಫಾರ್ಮ್ ಅಂತ. ಇದು ಬೇಸಿಕ್ ಪ್ರೈಮರಿ ಅಪ್ಲಿಕೇಶನ್ ಫಾರ್ಮ್ ಫಾರ್ ಯು ಎಸ್ ವೀಸಾ. ಸೊ ಇದನ್ನು ಫಿಲ್ ಮಾಡಬೇಕು. ಇದರಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸನ್ನು ಕೊಡೋಕ್ಕಿರುತ್ತೆ. ನಿಮ್ಮ ಪರ್ಸ್ನಲ್ ಡೀಟೇಲ್ಸು, ಎಲ್ಲಿರ್ತೀರಾ, ನಿಮ್ಮ ಲೊಕೇಶನ್ನು, ಯಾವ ಸಿಟಿಗೆ ಹತ್ತಿರದಲ್ಲಿದ್ದೀರಾ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ, ರೀಸೆಂಟಾಗಿರೋ ಪಾಸ್ಪೋರ್ಟ್ ಸೈಜ್ ಫೋಟೋನ ಹಾಕಿ, ಹಳೇದಾಗಿರೋಂಥ ಪಾಸ್ಪೋರ್ಟ್ ಸೈಜ್ ಫೋಟೋನ ಹಾಕಬೇಡಿ. ಆಮೇಲೆ ಅಡ್ರೆಸ್ಸು, ಸೆಕ್ಯೂರಿಟಿ ಡೀಟೇಲ್ಸು ಇದನ್ನೆಲ್ಲ ಕೊಟ್ಟು ನಿಮಗೆ ಒಂದು ಕನ್ಫರ್ಮೇಷನ್ ಬಾರ್ ಕೋಡ್ ಸಿಗುತ್ತೆ ಎಟ್ ದ ಎಂಡ್ ಆಫ್ ದಿಸ್ ಪ್ರಾಸೆಸ್ಸು. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಬೇಕು ಅಥವಾ ಫೋಟೋ ತೆಗೆದು ಇಟ್ಕೊಬೇಕು. ನಿಮಗೆ ಅದು ಬೇಕಾಗುತ್ತೆ, ಪ್ರಿಂಟ್ ಮಾಡಿ ಇಟ್ಕೊಬೇಕಾಗುತ್ತೆ ಈ ಕನ್ಫರ್ಮೇಷನ್ ಫಾರ್ಮನ್ನು. DS-160 ಫಾರ್ಮಲ್ಲಿ ಏನೇ ಮಿಸ್ಟೇಕ್ ಇದ್ದರೆ ಅದನ್ನು ರೀಫಿಲ್ ಮಾಡಿ. ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಬೇಡಿ. ನಿಮ್ಮ ಡಾಕ್ಯುಮೆಂಟ್ಸ್, ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಏನಿದ್ದಾವೆ ಅದರಲ್ಲಿ ಯಾವ ರೀತಿ ಡೀಟೇಲ್ಸ್ ಇದೆ ಅದೇ ರೀತಿ ಬರೀಬೇಕಾಗತ್ತೆ. ಯಾವುದೇ ರೀತಿಯ ರಾಂಗ್ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಡಾಕ್ಯುಮೆಂಟ್ಸ್ಗಳಲ್ಲಿ ಯಾವ ರೀತಿ ಇನ್ಫಾರ್ಮೇಷನ್ ಇದೆಯೋ ಅದೇ ರೀತಿ ಇನ್ಫಾರ್ಮೇಷನ್ನ ಕೊಡಿ. DS-160 ಫಾರ್ಮ್ ಎಲ್ಲಿ ಸಿಗುತ್ತೆ ಅಂತ ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಆ ಲಿಂಕಲ್ಲಿ ಕ್ಲಿಕ್ ಮಾಡ್ದಂಗೆ ನಿಮಗೆ DS-160 ಫಾರ್ಮ್ ಸಿಗುತ್ತೆ. ಆ DS-160 ಫಾರ್ಮನ್ನು ಫಸ್ಟು ನೀವು ಫಿಲ್ ಮಾಡಬೇಕು. ಹಾಗೆ DS-160ಯಲ್ಲಿ ನಿಮ್ಮ ಜಾಬ್ ಡೀಟೇಲ್ಸನ್ನು ಕೇಳ್ತಾರೆ, ಮತ್ತು ನೀವು ಯಾವ್ಯಾವ ದೇಶನ ವಿಸಿಟ್ ಮಾಡಿದ್ದೀರಾ ಅದರ ಡೀಟೇಲ್ಸನ್ನು ಕೇಳ್ತಾರೆ. ಸೊ ಇದನ್ನೆಲ್ಲ ನೀಟಾಗಿ ಫಿಲ್ ಮಾಡಿ. ಕೆಲವೊಂದು ಸಲ ನೀವು ಏಜೆಂಟ್ ಮುಖಾಂತರ ನೀವು ಹೋಗ್ತೀರಾ, ಆವಾಗ ನೀವು ಪ್ರತಿಯೊಂದು ಡೀಟೇಲ್ಸನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಏಜೆಂಟ್ಸ್ಗಳು ಅವರು ನೀಟಾಗಿ ಚೆಕ್ ಮಾಡಲ್ಲ. ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕೋ ಅಥವಾ ಬೇರೆ ಯಾವುದಾದ್ರು ಮಿಸ್ಟೇಕ್ ಇದ್ದರೆ ನೀವು ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಹೋದಾಗ ನಿಮ್ಮನ್ನು ಮತ್ತೆ ವಾಪಸ್ ಕಳಿಸ್ತಾರೆ. ಫುಲ್ ಪ್ರಾಸೆಸನ್ನು ಇನ್ನೊಂದು ಸಲ ಮಾಡಬೇಕಾಗತ್ತೆ. ಸೊ ಮೊದಲೇ ಪ್ರಾಸೆಸ್ಸು ತುಂಬ ದೊಡ್ಡದಾಗಿದೆ. ಅಪಾಯಿಂಟ್ಮೆಂಟ್ ಸಿಕ್ಕಿದ ಮೇಲೆ ನೀವು ಮತ್ತೆ ವಾಪಸ್ ಕಳಿಸಿದ್ರೆ ಮತ್ತೆ ಹೋಗೋದು ತುಂಬ ದೊಡ್ಡ ಪ್ರಾಸೆಸ್ ಆಗುತ್ತೆ. ಸೊ DS-160 ಫಾರ್ಮು ಬೇಸಿಕ್ ಫಾರ್ಮು, ಇದನ್ನು ನೀವು ನೀಟಾಗಿ ಫಿಲ್ ಮಾಡಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಕಂಡು ಬಂದರೆ ಮತ್ತೆ ಇದನ್ನು ರೀಫಿಲ್ ಮಾಡಿ ಹೊಸದಾಗಿ ಸ್ಟಾರ್ಟ್ ಮಾಡಿ ಪ್ರಾಸೆಸನ್ನು. ನೀವು ಒಂದು ಸಲ ಅಲ್ಲಿಂದ ವಾಪಸ್ ಕಳಿಸಿದ್ರೆ ಮತ್ತೆ ಎಲ್ಲ ನೀವು ಬೇಸಿಕ್ಕಾಗಿ ಹೊಸದಾಗಿ ಫಾಲೋ ಮಾಡಬೇಕಾಗುತ್ತೆ. ಸೊ ನೀವು ಮೊದಲೇ ಕಂಡುಹಿಡ್ಕೊಂಡ್ಬಿಟ್ರೆ ನಿಮಗೂ ಒಳ್ಳೆಯದಾಗುತ್ತೆ. ಮತ್ತು ನೀವು 2 ಸಲ 3 ಸಲ ನೀವು ಅಪಾಯಿಂಟ್ಮೆಂಟ್ ವೀಸಾ ಆಫೀಸನ್ನು ವಿಸಿಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಬೇಸಿಕ್ ನಾವು ಮಿಸ್ಟೇಕ್ಸ್ಗಳನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಏಜೆಂಟ್ಸ್ ಮುಖಾಂತರ ಹೋಗ್ತಿದ್ದೀರ ಅಂತಾರೆ ಇನ್ನೂ ಕೇರ್ಫುಲ್ಲಾಗಿ ಚೆಕ್ ಮಾಡ್ಕೊಳ್ಳಿ. ಸೊ DS-160 ಫಾರ್ಮ್ ಏನಿದೆ, ಒಂದು ವೀಸಾ ಅಪ್ಲಿಕೇಶನ್ಗೆ ಒಂದು ಫಾರ್ಮನ್ನು ಫಿಲ್ ಮಾಡಬೇಕು. ಇವಾಗ 4 ಜನ ಹೋಗ್ತಾ ಇದ್ದೀರ ಅಂತಾದರೆ DS-160 ಫಾರ್ಮು 4 ಬೇರೆ ಬೇರೆ DS-160 ಫಾರ್ಮನ್ನು ಫಿಲ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ನೀವು ಫಾಲೋ ಮಾಡಬೇಕಾಗಿರೋದೇನೆಂದರೆ ವೀಸಾ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕು. ಇದು US ಎಂಬೆಸಿ ವೆಬ್ಸೈಟಲ್ಲಿ ಹೋಗಿ ಈ ಅಪ್ಲಿಕೇಶನನ್ನು
ಫಿಲ್ ಮಾಡಬೇಕಾಗತ್ತೆ ವೀಸಾ ಅಪ್ಲಿಕೇಶನ್. ಇದರ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ. ಸೊ ಇದನ್ನು DS-160 ಫಾರ್ಮ್ನ ಬೇಸಿಸ್ ಮೇಲೆ ಫಿಲ್ ಮಾಡಬೇಕಾಗುತ್ತೆ. DS-160 ಫಾರ್ಮಲ್ಲಿ ನಿಮಗೆ ಒಂದು ನಂಬರ್ ಸಿಕ್ಕಿರುತ್ತೆ. ಆ ನಂಬರನ್ನು ವೀಸಾ ಅಪ್ಲಿಕೇಶನ್ ಫಾರ್ಮಲ್ಲಿ ಫಿಲ್ ಮಾಡಬೇಕಾಗತ್ತೆ. ಇದನ್ನು ನೀವು ಡೀಟೇಲ್ ಆಗಿ ಫಿಲ್ ಮಾಡಿದ ನಂತರ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಸೊ ಇದರ ಪೇಮೆಂಟು $185 ಸುಮಾರಷ್ಟೇ ಇದೆ, 15,000 ರೂಪಾಯಿ. ಸೊ ಇದು ಚೇಂಜ್ ಆಗ್ತಾ ಇರುತ್ತೆ, ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಪೇಮೆಂಟಲ್ಲೂ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ರೀಫಂಡ್ ಸಿಗಲ್ಲ. ಒಂದು ಸಲ ಪೇಮೆಂಟ್ ಮಾಡಿದ್ಮೇಲೆ ಅದು ವಾಪಸ್ ಬರಲ್ಲ. ಸೊ ಕೆಲವೊಂದು ಸಲ ನೀವು ಪೇಮೆಂಟ್ ಮಾಡಬೇಕಾದ್ರೆ 1 ಸಲ 2 ಸಲ ಪೇ ಮಾಡಿಬಿಟ್ರೆ ಅದು ಹೋಗಿಬಿಡುತ್ತೆ. ಸೊ ನಿಮ್ಮ ಹಣ ಉಳಿತಾಯ ಮಾಡೋದಕ್ಕೆ ಫಸ್ಟು ಪೇಮೆಂಟ್ ಮಾಡೋ ಮೊದಲು ನಿಮ್ಮ ಮೊಬೈಲನ್ನು ಆನ್ ಮಾಡಿ ಇಟ್ಕೊಳ್ಳಿ. OTP ನೀಟಾಗಿ ಬರ್ತಾ ಇದೆಯೋ ಇಲ್ಲೋ ನೋಡ್ಕೊಳ್ಳಿ, ಕಾರ್ಡು ನೀಟಾಗಿ ವರ್ಕ್ ಆಗ್ತಾ ಇದೆಯೋ ಇಲ್ಲೋ ನೋಡ್ಕೊಳ್ಳಿ. ಸೊ ಕೇರ್ಫುಲ್ಲಾಗಿ ಒಂದೇ ಸಲ ಪೇಮೆಂಟ್ ಮಾಡಿ ಮುಗಿಸ್ಬಿಡಿ. ಸೊ 2 ಸಲ 3 ಸಲ ಪೇಮೆಂಟ್ ಮಾಡೋ ಅವಶ್ಯಕತೆ ಬರದೇ ಇರೋದಂಗೆ ನೀವು ನೋಡ್ಕೊಳ್ಳಿ. ಇಂಟರ್ನೆಟ್ ಸರಿಯಾಗಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ. ಸೊ ಈ ರೀತಿ ನೀವು ನೋಡಿಕೊಂಡು ಕೇರ್ಫುಲ್ ಆಗಿದ್ದರೆ ನಿಮ್ಮ ಪೇಮೆಂಟ್ ಪ್ರಾಸೆಸ್ಸು ಸುಲಭ ಆಗಿಬಿಡುತ್ತೆ. ಸೊ ಈ ರೀತಿಯಾಗಿ ನೀವು ಪೇಮೆಂಟನ್ನು ಮಾಡಿ. ಅದು ಸುಮಾರು 15,000 ರೂಪಾಯಿ ಇದೆ. ಇವಾಗ ಕಳೆದ ವರ್ಷ 13 ಇತ್ತು, ಇವಾಗ 15,000 ಆಗಿದೆ. ಸೊ ನೀವು ಯಾವಾಗ ವೀಸಾ ಫಾರ್ಮನ್ನು ಫಿಲ್ ಮಾಡ್ತಾಯಿದ್ರಿ ಆವಾಗ ಯಾವ ರೇಟ್ ನಡೀತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವು ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ 2 ಅಪಾಯಿಂಟ್ಮೆಂಟನ್ನು ಸಿಲೆಕ್ಟ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ. ಒಂದು ವೀಸಾ ಅಪ್ಲಿಕೇಶನ್ ಸೆಂಟರನ್ನು ವಿಸಿಟ್ ಮಾಡೋದಕ್ಕೆ ಒಂದು ಡೇಟನ್ನು ಸಿಲೆಕ್ಟ್ ಮಾಡಬೇಕು. ಆಮೇಲೆ US ಎಂಬಸಿ ಕನ್ಸುಲೇಟ್ ಅಂತ ಇರುತ್ತೆ. ಅದು ಇವಾಗ ಕೋಲ್ಕತ್ತಾದಲ್ಲಿ, ಚೆನ್ನೈಯಲ್ಲಿ ಮತ್ತು ಹೈದರಾಬಾದಲ್ಲಿ ಮತ್ತು ಡೆಲ್ಲಿಯಲ್ಲಿ ಇದೆ. ಸೊ ಈ ರೀತಿಯ ಜಾಗಗಳಲ್ಲಿದೆ. ಸೊ ನಿಮಗೆ ಯಾವ್ದು ಹತ್ತಿರದಲ್ಲಿ ಸಿಟಿ ಇದೆ, ಎಲ್ಲಿ ನಿಮಗೆ ಲೊಕೇಶನ್ ಹತ್ತಿರ ಬರುತ್ತೆ ಅಲ್ಲಿ ನೀವು ಈ ಅಪಾಯಿಂಟ್ಮೆಂಟನ್ನು ಸಿಲೆಕ್ಟ್ ಮಾಡ್ಕೊಬೇಕಾಗತ್ತೆ. 2 ಅಪಾಯಿಂಟ್ಮೆಂಟನ್ನು ಸಿಲೆಕ್ಟ್ ಮಾಡಬೇಕಾಗುತ್ತೆ. ಮೊದಲನೇ ಅಪಾಯಿಂಟ್ಮೆಂಟಲ್ಲಿ ಮತ್ತು ಸೆಕೆಂಡ್ ಅಪಾಯಿಂಟ್ಮೆಂಟಲ್ಲಿ ಒಂದು 3 to 4 ಡೇಸನ್ನು ಗ್ಯಾಪ್ ಇಟ್ಕೊಳ್ಳಿ. ನಿಮಗೆ ಡೇಟ್ಸ್ ತೋರಿಸುತ್ತೆ ಅದರಲ್ಲಿ. ಸೊ ಯಾವ ರೀತಿ ಡೇಟ್ಸ್ ತೋರಿಸುತ್ತೋ ಅದರಲ್ಲಿ ನೀವು ಫಸ್ಟ್ ಅಪಾಯಿಂಟ್ಮೆಂಟ್ಗೂ ಸೆಕೆಂಡ್ ಅಪಾಯಿಂಟ್ಮೆಂಟ್ಗೂ 3 ಇಂದ 4 ದಿನ ಗ್ಯಾಪ್ ಇಟ್ಟರೆ ತುಂಬ ಒಳ್ಳೆಯದು. ಸೊ ಈ ರೀತಿ ನೀವು ಅಪಾಯಿಂಟ್ಮೆಂಟ್ ಡೇಟ್ಸನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ನೀವು ಅಪಾಯಿಂಟ್ಮೆಂಟನ್ನು ಸಿಲೆಕ್ಟ್ ಮಾಡಿದಾಗ ಒಂದು ಕನ್ಫರ್ಮೇಷನ್ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರುತ್ತೆ. ಅದನ್ನು ನೀವು ಪ್ರಿಂಟ್ ಮಾಡಿ ಇಟ್ಕೊಬೇಕಾಗುತ್ತೆ. ನಿಮಗೆ ಅದು ಬೇಕಾಗುತ್ತೆ. ಈ ವೀಸಾ ಅಪ್ಲಿಕೇಶನ್ ಸೆಂಟರನ್ನು ಮತ್ತು US ಕನ್ಸುಲೇಟನ್ನು ವಿಸಿಟ್ ಮಾಡಿದಾಗ ಅಪಾಯಿಂಟ್ಮೆಂಟ್ ಲೆಟರು ತೊಗೊಂಡು ಹೋಗಬೇಕಾಗುತ್ತೆ. ಸೊ 2 ಅಪಾಯಿಂಟ್ಮೆಂಟ್ಗಳಿದ್ದಾವೆ. ಫಸ್ಟ್ ಅಪಾಯಿಂಟ್ಮೆಂಟ್ಸ್ ಸಿಗುತ್ತಲ್ಲ ಅದು ವೀಸಾ ಅಪ್ಲಿಕೇಶನ್ ಸೆಂಟರ್ಗೆ ಹೋಗೋದಕ್ಕೆ. ಸೊ ವೀಸಾ ಅಪ್ಲಿಕೇಶನ್ ಸೆಂಟರ್ಗೆ ಏನಕ್ಕಪ್ಪ ಹೋಗ್ತಾ ಇದ್ದೀರಿ ಅಂದರೆ ಫಸ್ಟು ನೀವು ನಿಮ್ಮ ಬಯೋಮೆಟ್ರಿಕನ್ನು ಕೊಡಬೇಕಾಗುತ್ತೆ ಮತ್ತು ನಿಮ್ಮ ಫೋಟೋವನ್ನು ತಗೊತಾರೆ ಅಲ್ಲಿ, ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡ್ತಾರೆ. ಅಪಾಯಿಂಟ್ಮೆಂಟ್ ಲೆಟರು ಕರೆಕ್ಟಾಗಿದೆಯೋ ಇಲ್ಲೋ ನೋಡ್ತಾರೆ. ನಿಮ್ಮ ಪಾಸ್ಪೋರ್ಟನ್ನು ಚೆಕ್ ಮಾಡ್ತಾರೆ. DS-160 ಫಾರ್ಮನ್ನು ಚೆಕ್ ಮಾಡ್ತಾರೆ. ನೀವು ಇದಕ್ಕಿಂತ ಮೊದಲು ಫಿಲ್ ಮಾಡಿರೋಂಥ ವೀಸಾ ಅಪ್ಲಿಕೇಶನ್ ಇದೆ ಅದನ್ನು ಚೆಕ್ ಮಾಡ್ತಾರೆ. ಸೊ ಈ ರೀತಿಯ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಫಸ್ಟು ಬೇಸಿಕ್ ಚೆಕಿಂಗ್ ಇಲ್ಲಿ ನಡೆಯುತ್ತೆ ವೀಸಾ ಅಪ್ಲಿಕೇಶನ್ ಸೆಂಟರಲ್ಲಿ. ಇಲ್ಲಿಂದ ನಿಮಗೆ ಒಂದು ಸಲ ಅಪ್ರೂವಲ್ ಸಿಕ್ಕಿದ ನಂತರ ನಿಮಗೆ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ಗೆ ಕಂಟಿನ್ಯೂ ಮಾಡೋಕ್ಕಾಗುತ್ತೆ. ಸೊ ನಿಮಗೆ ಇಲ್ಲಿ ಪಾಸ್ಪೋರ್ಟು, DS-160 ಫಾರ್ಮು, ನಿಮ್ಮ ವೀಸಾ ಅಪ್ಲಿಕೇಶನ್ ಫಾರ್ಮು ಮತ್ತು ಅಪಾಯಿಂಟ್ಮೆಂಟ್ ಲೆಟರ್ ಇಷ್ಟೇ ಬೇಕಾಗುತ್ತೆ. ಇಲ್ಲಿ ನಿಮ್ಮ ಬಯೋಮೆಟ್ರಿಕ್ಕು ಮತ್ತು ಫೋಟೋನ ತಗೊತಾರೆ. ಸೊ ನೀವು ವೀಸಾ ಅಪ್ಲಿಕೇಶನ್ ಸೆಂಟರ್ಗೆ ಹೋಗ್ತಾ ಇರಬೇಕಾದ್ರೆ ಎಕ್ಸ್ಟ್ರಾ ಐಟಮ್ಸ್ಗಳನ್ನು ತೊಗೊಂಡೋಗ್ಬಿಡಿ. ವಾಚಸ್ಸು, ಮೊಬೈಲ್ ಫೋನ್ಸು ಇದನ್ನೆಲ್ಲ ಅಲೌಡ್ ಇಲ್ಲ. ಅಲ್ಲಿ ಏನು ಮಾಡ್ತಾರೆ ಅಂದರೆ ನೀವು ಅಲ್ಲಿ ಕ್ಲಾಕ್ ರೂಮ್ ಇರುತ್ತೆ. ಆ ಕ್ಲಾಕ್ ರೂಮಲ್ಲಿ ಚಾರ್ಜಸ್ಸು ತುಂಬ ಜಾಸ್ತಿ ಇದ್ದಾವೆ. ಬರೀ 10 ನಿಮಿಷಕ್ಕೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನಿಮ್ಮ ದೊಡ್ಡ ಲಗೇಜು, ಸಣ್ಣ ಲ್ಯಾಪ್ಟಾಪು ಅದನ್ನೆಲ್ಲ ತೊಗೊಂಡೋಗ್ಬಿಡಿ. ಸೊ ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡ್ರೆ ತುಂಬ ಸುಲಭ ಆಗುತ್ತೆ ಮತ್ತು ನೀವು ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗಿರಲ್ಲ ಅಲ್ಲಿ ಕ್ಲಾಕ್ ರೂಮಲ್ಲಿ ನಿಮ್ಮ ಐಟಮ್ಸ್ಗಳನ್ನು ಇಡೋದಕ್ಕೆ. ಹಾಗೆ ಡೇ 1ನಲ್ಲಿ ನಿಮ್ಮ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರಲ್ಲ ಆ ಟೈಮ್ಗಿಂತ ಸ್ವಲ್ಪ ಬೇಗನೆ ರೀಚ್ ಆಗಿ ರಶ್ ಜಾಸ್ತಿ ಇರುತ್ತೆ. ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೀವು ಟೈಮ್ ಲೇಟಾಗಿ ರೀಚ್ ಆಗಬೇಡಿ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಆರಾಮಾಗಿ ಬರ್ತಾ ಇದ್ದೀರಾ, ನೀವು ಟೈಮ್ ಇದ್ದಿಲ್ಲ. ಯಾಕಂದರೆ ನಾರ್ಮಲಿ ಇಂಥ ಜಾಗಗಳಲ್ಲಿ ತುಂಬ ದೊಡ್ಡ ಕ್ಯೂ ಇರುತ್ತೆ. ಸೊ ನಿಮ್ಗೆ ಲೇಟಾಗಿ ಬಂದರೆ ನಿಮ್ಮ ಅಪಾಯಿಂಟ್ಮೆಂಟ್ ಮಿಸ್ ಆಗೋ ಚಾನ್ಸಸ್ಸು ಇರುತ್ತೆ. 2ನೇ ಅಪಾಯಿಂಟ್ಮೆಂಟ್ ಏನಿದೆ ಅಲ್ಲಿ ನೀವು US ಎಂಬಸಿಯ ಕೌನ್ಸುಲೇಟನ್ನು ವಿಸಿಟ್ ಮಾಡೋಕ್ಕೆ ಇರುತ್ತೆ. ಇಲ್ಲಿ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗ್ಬೇಕು ಮತ್ತು ನಿಮ್ಮ ಇಂಟರ್ವ್ಯೂ ಕೂಡ ಇರುತ್ತೆ. ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ತೊಗೊಂಡೋಗ್ಬೇಕಂತ ನೋಡೋಣ. ಒಂದು DS-160 ಫಾರ್ಮು, ಪಾಸ್ಪೋರ್ಟ್ಸು, ನಿಮ್ಮ ಹಳೆ ಪಾಸ್ಪೋರ್ಟ್ಸ್ಗಳಿದ್ದರೆ ಎಕ್ಸ್ಪೈರಿ ಆಗಿರೋಂಥ ಪಾಸ್ಪೋರ್ಟ್ಸ್ಗಳಿದ್ದರೆ ಅದನ್ನೆಲ್ಲ ಪಾಸ್ಪೋರ್ಟ್ಸ್ಗಳನ್ನ ಇಟ್ಕೊಳ್ಳಿ. ಎಲ್ಲ ಬೇಕಾಗುತ್ತೆ, ಅದನ್ನೆಲ್ಲ ನೋಡ್ತಾರೆ. ಆಮೇಲೆ ನಿಮ್ಮ ವೀಸಾ ಅಪ್ಲಿಕೇಶನ್ ಫಾರ್ಮನ್ನು ನೋಡ್ತಾರೆ. ಅಪಾಯಿಂಟ್ಮೆಂಟ್ ಲೆಟರ್ ಬೇಕಾಗುತ್ತೆ. US ಎಂಬಸಿಗೆ ನಿಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರುತ್ತಾರಲ್ಲ ಆ ಅಪಾಯಿಂಟ್ಮೆಂಟ್ನ ಕನ್ಫರ್ಮೇಷನ್ ಲೆಟರ್ ಬೇಕಾಗುತ್ತೆ. ಆಮೇಲೆ ಒಂದು ಕವರ್ ಲೆಟರ್ ಬೇಕಾಗುತ್ತೆ ಮತ್ತು ನಿಮ್ಮ ಐಟಿನರಿ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಕವರ್ ಲೆಟರ್ ಅಂದರೆ ನೀವು ಯಾವ ರೀತಿ ನಿಮ್ಮ ಟೂರನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ಎಲ್ಲೆಲ್ಲ ಹೋಗಿ ಉಳ್ಕೊಳ್ತಾ ಇದ್ದೀರಾ, ನಿಮ್ಮ
ಫ್ಲೈಟ್ ಯಾವುದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಅಥವಾ ನೀವು ಟಿಕೆಟ್ ಆಲ್ರೆಡಿ ಬುಕ್ ಮಾಡಿದರೆ ಫ್ಲೈಟ್ ಟಿಕೆಟ್ ಡೀಟೇಲ್ಸನ್ನು ಇಟ್ಕೊಳ್ಳಿ, ರಿಟರ್ನ್ ಟಿಕೆಟ್ ಡೀಟೇಲ್ಸನ್ನು ಇಟ್ಕೊಳ್ಳಿ, ಹೋಟೆಲ್ ಬುಕಿಂಗ್ ಡೀಟೇಲ್ಸ್ ಇದ್ದರೆ ಅದನ್ನು ಇಟ್ಕೊಳ್ಳಿ. ನೀವು ಇನ್ನೂ ಬುಕ್ ಮಾಡಿಲ್ಲ ಅಂತಾದರೆ ಅದನ್ನು ಒಂದು ರಫ್ ಪ್ಲ್ಯಾನ್ ಏನಿದೆ ಅದನ್ನು ಒಂದು ಕವರ್ ಲೆಟರ್ ಆಗಿ ಬರೆದು ನೀವು ಯಾವ ಪರ್ಪಸ್ಸಿಗೆ ವಿಸಿಟ್ ಮಾಡ್ತಾ ಇದ್ದೀರಾ, ಏನೆಲ್ಲ ಮಾಡಬೇಕಂತ ಇದ್ದೀರಾ, ಯಾವ ಸಿಟಿಗಳನ್ನು ವಿಸಿಟ್ ಮಾಡಬೇಕಂತ ಇದ್ದೀರಾ, ಯಾವ ಹೋಟೆಲಲ್ಲಿ ಉಳ್ಕೊಳ್ಬೇಕಂತ ಪ್ಲ್ಯಾನ್ ಮಾಡಿದ್ದೀರಾ, ನೀವಾಗೆ ಹೋಗ್ತಾ ಇದ್ದೀರಾ ಅಥವಾ ನೀವು ಏಜೆಂಟ್ ಮುಖಾಂತರ ಹೋಗ್ತಾ ಇದ್ದೀರಾ, ಇದನ್ನೆಲ್ಲ ಡೀಟೇಲಾಗಿ ಒಂದು ಲೆಟರಲ್ಲಿ ಬರೆದಿಟ್ಕೊಳ್ಳಿ. ಸೊ ಇದು ತುಂಬ ಮುಖ್ಯ. ಆಮೇಲೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಬೇರೆ. ಯಾವುದಂದ್ರೆ ನಿಮ್ಮ ಫಿನಾನ್ಷಿಯಲ್ಲು, ನಿಮ್ಮ ಹತ್ರ FD ಏನಿದೆ ಅದರದ್ದು ಡೀಟೇಲ್ಸು, ಬ್ಯಾಂಕ್ ಸ್ಟೇಟ್ಮೆಂಟ್ನ ಡೀಟೇಲ್ಸು, ನಿಮ್ಮ ಹತ್ರ ಯಾವ್ಯಾವ ರೀತಿ ಇನ್ಕಮ್ಗಳೆಲ್ಲ ಇದೆ ಅದನ್ನೆಲ್ಲ ತೋರಿಸಿ. ನೀವು ಎಂಪ್ಲಾಯಿ ಆಗಿದ್ದರೆ ಅದರ ಡೀಟೇಲ್ಸ್ ಬೇಕಾಗುತ್ತೆ. ನೀವು ಬಿಸ್ನೆಸ್ಸಲ್ಲಿದ್ದರೆ ನಿಮ್ಮ ಬಿಸ್ನೆಸ್ ಡೀಟೇಲ್ಸನ್ನು ಇಟ್ಕೊಳ್ಳಿ. ಸೊ ನೀವು ಯಾವ ಫೀಲ್ಡಲ್ಲಿ ಇರ್ತೀರಾ ಆ ಫೀಲ್ಡ್ನ ಇನ್ಕಮ್ನ ಸರ್ಟಿಫಿಕೇಟ್ಗಳು ಏನೆಲ್ಲ ಡಾಕ್ಯುಮೆಂಟ್ಸ್ಗಳಿದೆ ಅದನ್ನೆಲ್ಲ ತೋರಿಸ್ಬೇಕಾಗತ್ತೆ. ಇದು ಡಾಕ್ಯುಮೆಂಟ್ಸ್ಗಳ ಲಿಸ್ಟು. ಸೊ ಇದನ್ನು ನೀಟಾಗಿ ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಡೀಟೇಲಾಗಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ. ಸೊ ಇದನ್ನು ನೋಟ್ ಮಾಡ್ಕೊಂಡು ಇದೇ ರೀತಿ ಫೈಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಟೈಮ್ಗಿಂತ ಮುಕ್ಕಾಲು ಗಂಟೆ ಮೊದಲೇ ರೀಚ್ ಆಗಿ ಅಲ್ಲಿ ಕ್ಯೂಗಳಿರುತ್ತೆ, ಕ್ಯೂವಲ್ಲಿ ನಿಂತ್ಕೊಳ್ಳಿ. ಇಲ್ಲೂ ಹಾಗೆ ನಿಮಗೆ ಸೆಕ್ಯೂರಿಟಿ ಇರುತ್ತೆ, ಸೆಕ್ಯೂರಿಟಿಯನ್ನು ಕ್ರಾಸ್ ಮಾಡಬೇಕಾಗತ್ತೆ. ತುಂಬ ಹೈ ಸೆಕ್ಯೂರಿಟಿ ಇದೆ US ಎಂಬಸಿ ಕಾನ್ಸುಲೇಟಲ್ಲಿ. ಇಲ್ಲಿ ನೀಟಾಗಿ ನೀವು ಜಾಸ್ತಿ ಐಟಮ್ಸ್ಗಳನ್ನೆಲ್ಲ ಇಟ್ಕೊಂಬಿಡಿ. ಮೊಬೈಲನ್ನ ಡೆಪಾಸಿಟ್ ಮಾಡೋದಂದರೆ ಡೆಪಾಸಿಟ್ ಮಾಡ್ಬೋದು. ಅಲ್ಲೂ ಕೂಡ ನಿಮಗೆ ಚಾರ್ಜಸ್ ಇರುತ್ತೆ. ಸೊ US ಎಂಬಸಿಲಿ ನಿಮಗೆ ಡೆಪಾಸಿಟ್ಗೆ ತುಂಬ ಚಾರ್ಜಸ್ ಇಲ್ಲ, ಆದರೂ ಇಲ್ಲೂ ನಿಮಗೆ ಚಾರ್ಜಸ್ ಕೊಡಬೇಕಾಗತ್ತೆ ಡೆಪಾಸಿಟ್ ಮಾಡೋದಕ್ಕೆ. ಆಮೇಲೆ ಡ್ರೆಸ್ಸಿಂಗ್ ಸೆನ್ಸು ತುಂಬಾ ಇಂಪಾರ್ಟೆಂಟು. ನೀವು ಯಾವ ರೀತಿ ಡ್ರೆಸ್ ಮಾಡಿರ್ತೀರಂತ. ತುಂಬಾ ಪ್ರೊಫೆಷ್ನಲ್ ಆಗಿ ಡ್ರೆಸ್ ಮಾಡಬೇಕಂತ ಇಲ್ಲ, ತುಂಬಾ ಚೀಪಾಗಿ ಡ್ರೆಸ್ ಮಾಡಬೇಕಂತನೂ ಇಲ್ಲ. ನಾರ್ಮಲ್ ಆಗಿ ನೀವು ಯಾವ ರೀತಿ ನೀಟಾಗಿರ್ತೀರೋ ಅದೇ ರೀತಿಯಾಗಿ ನೀಟಾಗಿರೋಂಥ ಶರ್ಟು, ಪ್ಯಾಂಟು, ಶೂಸ್ ಇದ್ದರೆ ಶೂಸ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಸ್ವಲ್ಪ ಪ್ರೊಫೆಷ್ನಲ್ ಆಗಿರೋಂಥ ಲುಕ್ ಬರುತ್ತೆ. ಹಾಗೆ ನೀವು ಸೂಟು, ಕೋಟು ಆ ರೀತಿಯ ಡ್ರೆಸ್ಸನ್ನು ಹಾಕ್ಕೊಬೇಕಂತಿಲ್ಲ, ಆದರೆ ನೀಟಾಗಿ ಡ್ರೆಸ್ ಮಾಡಿ ಇಟ್ಕೊಳ್ಳಿ. ನೀವು ಅವರನ್ನು ಮೀಟ್ ಆದಾಗ ಅವ್ರಿಗೂ ಒಂದು ರೀತಿಯ ಕಾನ್ಫಿಡೆನ್ಸ್ ಬರಬೇಕು. ಏನಂದರೆ ಅವರು ನಿಮಗೆ ವೀಸಾ ಕೊಡ್ಬೋದು, ನೀಟಾಗಿ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ತೀರಾ ಅಂತ. ಸೊ ಇದ್ರ ಬಗ್ಗೆ ತುಂಬ ಜಾಗ್ರತೆಯನ್ನು ವಹಿಸ್ಕೊಳ್ಳಿ. ಹಾಗೆ ನೀವು ಅಲ್ಲಿ ವಿಸಿಟ್ ಮಾಡ್ದಂಗೆ ನೀವು ಟೋಕನ್ನ ತಗೊಳ್ಬೇಕಾಗುತ್ತೆ. ನಿಮ್ಮ ಟೋಕನ್ ನಂಬರ್ ಪ್ರಕಾರ ನಿಮ್ಮನ್ನು ಕರೀತಾರೆ. ಸೊ ಅವ್ರ ಹತ್ರ ನೀವು ಅಲ್ಲಿ US ಎಂಬಸಿಯಲ್ಲಿ ಕಾನ್ಸುಲೇಟಲ್ಲಿ ಹೋದಾಗ ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಇದೆಯೋ ಆ ಲ್ಯಾಂಗ್ವೇಜನ್ನು ಪ್ರಿಫರ್ ಮಾಡ್ಕೊಳ್ಬೋದು. ಯಾಕಂದರೆ ಅಲ್ಲಿ ಟ್ರಾನ್ಸ್ಲೇಟರ್ಸ್ಗಳಿರ್ತಾರೆ. ಸೊ ಅದ್ರ ಬಗ್ಗೆ ನೀವು ತುಂಬ ಟೆನ್ಷನ್ ತೊಗೊಂಬಿಡಿ. ನನಗೆ ಇಂಗ್ಲೀಷ್ ಬರೋಲ್ಲ, ಇಂಗ್ಲೀಷಲ್ಲಿ ಮಾತಾಡೋಕ್ಕಾಗಲ್ಲ, ಏನು ಮಾಡೋದು ಅಂತ. ಸೊ ಟ್ರಾನ್ಸ್ಲೇಟರ್ಗಳಿರ್ತಾರೆ. ನೀವು ಯಾವ ಸಿಟಿನ ವಿಸಿಟ್ ಮಾಡ್ತಾ ಇದ್ದೀರಾ ಅಂತ ಅದ್ರ ಮೇಲ್ಗಡೆ ಡಿಪೆಂಡ್ ಆಗುತ್ತೆ. ಆಮೇಲೆ ನಿಮಗೆ ಕೆಲವೊಂದು ಸಿಂಪಲ್ ಆಗಿರೋ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇದು ಕ್ವಶನ್ಸ್ಗಳು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯ ಕ್ವಶನ್ಸ್ಗಳಿರುತ್ತೆ. ಸೊ ನಾರ್ಮಲಾಗಿ ಕ್ವಶನ್ಗಳು ಕೇಳೋದೇನೆಂದರೆ ನೀವು ಎಲ್ಲಿಂದ ಬರ್ತಾ ಇದ್ದೀರಾ, ಯಾಕೆ ಹೋಗ್ತಾ ಇದ್ದೀರಾ USಗೆ, ನಿಮ್ಮ ಪ್ಲ್ಯಾನ್ ಏನು, ನಿಮ್ಮ ಫಿನಾನ್ಷಿಯಲ್ ಇನ್ಕಮ್ ಏನು, ಯಾವ ರೀತಿ ನಿಮ್ಮ ಹತ್ರ ಫೈನಾನ್ಸ್ ಇದೆ ಅದನ್ನು ಕೇಳ್ತಾರೆ. ಮತ್ತು ನೀವು ಇಂಡಿಯಾದಲ್ಲೇ ವಾಪಸ್ ಯಾಕೆ ಬರ್ತೀರಾ ಅಥವಾ ನೀವು US ಯಾಕೆ ಉಳಿಬಾರ್ದು ಅಂತೆಲ್ಲ ಕೇಳ್ತಾರೆ. ಸೊ ಬೇಸಿಕಲಿ ಅವ್ರಿಗೆ ನಿಮ್ಮಿಂದ ಒಂದು ಕ್ಲಾರಿಟಿ ಏನು ಬೇಕಾಗಿರುತ್ತೆ ಅಂದರೆ ನೀವು ಬರೀ ಟ್ರಾವೆಲ್ಗೆ ಹೋಗ್ತಾ ಇದ್ದೀರಾ ಮತ್ತು ವಾಪಸ್ ಬರ್ತಾ ಇದ್ದೀರಾ. ನೀವು ಯಾವುದೇ ರೀತಿಯ ಅಲ್ಲಿ ಹೋಗಿ ನಾನು ಬಿಸ್ನೆಸ್ ಹುಡುಕ್ತಾ ಇದ್ದೀನಿ ಅಥವಾ ಬಿಸ್ನೆಸ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ ಅಥವಾ ಯಾವುದೋ ಎಂಪ್ಲಾಯ್ಮೆಂಟನ್ನು ಹುಡುಕ್ತಾ ಇದ್ದೀನಿ, ಈ ರೀತಿಯ ನೀವು ಯಾವುದೇ ರೀತಿಯ ಹಿಂಟನ್ನು ಕೊಟ್ಟಿದ್ರು ನಿಮ್ಮ US B2 ವೀಸಾ, ಟೂರಿಸ್ಟ್ ವೀಸಾ ಏನಿದೆ ಕ್ಯಾನ್ಸಲ್ ಆಗೋದಂತೂ ಖಂಡಿತ. ಸೊ ನೀವು ಮಾತಾಡಬೇಕಾದ್ರೆ ಇಂಟರ್ವ್ಯೂವಲ್ಲಿ ಕಾನ್ಫಿಡೆಂಟ್ ಆಗಿರಿ. ಯಾವುದೇ ರೀತಿಯ ಹೆದರಿಕೆಯನ್ನು ತೋರಿಸ್ಬೇಡಿ. ಹೆದರ್ಕೊಳ್ಬೇಕಂತನೂ ಇಲ್ಲ, ಹೆದರಿಕೆ ತೋರಿಸೋದಲ್ಲ, ಹೆದರ್ಕೊಳ್ಬೇಕಂತಲೇ ಇಲ್ಲ. ಹಾಗೆ ನೀವು ಅವ್ರಿಗೆ ಒಂದು ಡಿಸೆಂಟ್ ಆಗಿರೋ ಇನ್ಫಾರ್ಮೇಷನ್ ಕೊಡಬೇಕಾಗಿರೋದೇನೆಂದರೆ ನೀವು ಬರೀ ಟ್ರಾವೆಲ್ಗೆ ಹೋಗ್ತಾ ಇದ್ದೀರಾ ಮತ್ತು ಎಲ್ಲೆಲ್ಲ ಹೋಗ್ತಾ ಇದ್ದೀರಾ, ಮತ್ತು ನೀವು ಏಜೆಂಟ್ ಮುಖಾಂತರ ಹೋಗ್ತಾ ಇದ್ದೀರಾ ಅಥವಾ ನೀವೇ ಪ್ಲ್ಯಾನ್ ಮಾಡಿದ್ದೀರಾ, ಏನೆಲ್ಲ ನೋಡೋಕ್ಕಿದ್ದೀರಾ ಅದನ್ನೆಲ್ಲ ನೀಟಾಗಿ ಹೇಳಿ. ಮತ್ತು ವಾಪಸ್ ಯಾಕೆ ಬರ್ತೀರಾ, ನಿಮ್ಮ ಟಿಕೆಟ್ ಬಗ್ಗೆ ಡೀಟೇಲ್ಸನ್ನು ಕೊಡಿ, ಯಾವಾಗ ಹೋಗ್ತಾ ಇದ್ದೀರಾ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡಿ, ನಿಮ್ಮ ಹೋಟೆಲ್ಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಸೊ ಬೇಸಿಕಲಿ ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು ಏನಂದರೆ ನೀವು ವಾಪಸ್ ಇಂಡಿಯಾಗೆ ಬರ್ತೀರಾ, ನೀವು US ಉಳ್ಕೊಳ್ಳೋದ. ಸೊ ಅವರು ಈ ರೀತಿಯ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅವ್ರಿಗೆ ಯಾವ ರೀತಿಯ ಕ್ವಶನ್ಸ್ಗಳು ಕೇಳಬೇಕಂತ ಅನಿಸುತ್ತೆ ಮತ್ತು ನಿಮ್ಮ ಪ್ರೊಫೈಲನ್ನು ನೋಡಿ, ನಿಮ್ಮ ಜಾಬು ಅಥವಾ ಬಿಸ್ನೆಸ್ಸನ್ನು ನೋಡಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಈ ಪ್ರಶ್ನೆಗಳನ್ನೆಲ್ಲ ಕೇಳಿದ್ಮೇಲೆ ಅವರು ಅಪ್ರೂವ್ ಮಾಡಬೇಕಂತಾದರೆ ನಿಮ್ಮ ಪಾಸ್ಪೋರ್ಟನ್ನು ತಗೊಳ್ತಾರೆ ಮತ್ತು ಅದರಲ್ಲಿ ಬೇಕಾಗಿರೋಂಥ ಸ್ಟ್ಯಾಂಪ್ಗಳನ್ನು ಹಾಕಿ ಅದನ್ನು ನಿಮಗೆ ಕೊರಿಯರ್ ಮಾಡಬೇಕಂದ್ರೆ ಕೊರಿಯರ್ ಮಾಡ್ತಾರೆ, ನೀವೇ ಪಿಕ್ ಮಾಡ್ತೀರಾ ಅಂತಂದರೆ ನಿಮಗೆ ಹೇಳ್ತಾರೆ. ಸೊ ಬೇಸಿಕಲಿ ನಿಮಗೆ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ವೀಸಾ ಸಿಕ್ಕಿದೆಯೋ ಇಲ್ವೋ ಅಂತ. ನಿಮ್ಮ ಪಾಸ್ಪೋರ್ಟನ್ನು ಅವ್ರು ಕೇಳಲೇ ಇಲ್ಲ ಅಂತಾದರೆ ನಿಮಗೆ ವೀಸಾ ಸಿಕ್ಕಿಲ್ಲ ಅಂತ ಅರ್ಥ. ಸೊ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ನಿಮಗೆ US ವೀಸಾ ಸಿಕ್ಕಿದೆಯೋ ಇಲ್ಲೋ ಅಂತ, ನಿಮ್ಮ ಮೀಟಿಂಗಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಹೀಗೆ ಕೆಲವರಿಗೆ
4 ಪ್ರಶ್ನೆ ಕೇಳ್ತಾರೆ, ಕೆಲವರಿಗೆ ತುಂಬ ಪ್ರಶ್ನೆ ಕೇಳ್ತಾರೆ, ಕೆಲವರಿಗೆ ಅರ್ಧ ಗಂಟೆ ಕ್ವಶನ್ಗಳನ್ನ ಕೇಳ್ತಾರೆ. ಸೊ ಬೇರೆ ಬೇರೆ ರೀತಿಯ ಜನರಿಗೆ ಬೇರೆ ಬೇರೆ ರೀತಿಯ ಇಂಟರ್ವ್ಯೂ ಕ್ವಶನ್ಸು ಕೇಳ್ತಾರೆ. ಸೊ ಇದಕ್ಕೆ ನೀವು ರೆಡಿಯಾಗಿರಿ. ಇದಕ್ಕೆ ನೀವು ಹೆದರ್ಕೊಬೇಕಂತ ಇಲ್ಲ, ಏನು ಸತ್ಯ ಇದೆ ಅದನ್ನು ಹೇಳಿದ್ರೆ ಆಯ್ತು ಅಷ್ಟೇ. ಇನ್ನೊಂದು ಮುಖ್ಯವಾದಂಥ ಟಿಪ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಏನಂದರೆ ನಿಮಗೆ ಅಪಾಯಿಂಟ್ಮೆಂಟು ಬೇಗ ಬೇಕು ಅಂತಂದರೆ, ಇವಾಗ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾನು ಇವತ್ತು US ವೀಸಾಗೆ ಬುಕ್ ಮಾಡಿದೆ ಅಂದರೆ ನನಗೆ ಈ ವರ್ಷದ ಎಂಡು, ಮುಂದಿನ ವರ್ಷದ ಎಂಡು ಆ ರೀತಿಯ ಅಪಾಯಿಂಟ್ಮೆಂಟ್ ಡೇಟ್ಗಳು ಸಿಗುತ್ತೆ. ಯಾಕಂದರೆ ತುಂಬ ಜನ ಅಪ್ಲೈ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಬೇಗ ಅಪಾಯಿಂಟ್ಮೆಂಟ್ ಸಿಗಬೇಕಂದ್ರೆ ಏನು ಮಾಡಬೇಕು, ನೀವು US ವೀಸಾಗೆ ಇಂಡಿಯಾದಿಂದನೂ ಅಪ್ಲೈ ಮಾಡ್ಬೋದು, ಹೊರಗಡೆ ದೇಶದಿಂದನೂ ಅಪ್ಲೈ ಮಾಡ್ಬೋದು. ಹೊರಗಡೆ ದೇಶದಿಂದ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಅಪಾಯಿಂಟ್ಮೆಂಟ್ ಬೇಗ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಅಲ್ಲಿ ನಿಮಗೆ ಅವರು ಕೇಳ್ಬೋದು, ಏನಕ್ಕಂದರೆ ನೀವು ಇಂಡಿಯಾದಲ್ಲಿ ರೆಸಿಡೆಂಟ್ ಅಲ್ವಾ, ನೀವು ಇಂಡಿಯನ್ ಅಲ್ವಾ, ನೀವು ಯಾಕೆ ಈ ದೇಶದಿಂದ ಅಪಾಯಿಂಟ್ಮೆಂಟನ್ನು ತೊಗೊಂಡಿದ್ದೀರಾ, ಯಾಕೆ ಇಲ್ಲಿಂದ ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ನಿಮಗೆ ಈ ಪ್ರಶ್ನೆ ಕೇಳ್ತಾರೆ. ನಿಮಗೆ ಇದಕ್ಕೆ ಉತ್ತರ ಕೊಡೋಕ್ಕೆ ಉತ್ತರ ರೆಡಿ ಇದ್ದರೆ ನೀವು ಅಪಾಯಿಂಟ್ಮೆಂಟ್ ಅಲ್ಲಿ ಅಪ್ಲಿಕೇಶನ್ನ ಬೇರೆ ದೇಶದಿಂದ ಹಾಕ್ಬೋದು. ಇಲ್ಲಾಂದರೆ ನಾವು ರೆಕಮೆಂಡ್ ಮಾಡೋದೇನೆಂದರೆ ಇಂಡಿಯಾದಿಂದನೇ ನೀವು ಅಪಾಯಿಂಟ್ಮೆಂಟನ್ನು ತಗೊಳ್ಳಿ, ಇಂಡಿಯಾದಿಂದನೇ US ವೀಸಾಕ್ಕೆ ಅಪ್ಲಿಕೇಶನ್ನ ಹಾಕಿ ಅಪಾಯಿಂಟ್ಮೆಂಟನ್ನು ತೊಗೊಬೇಕು. ಆಪ್ಷನ್ ನಮಗೆ ಬರೋದೇನೆಂದರೆ ಏಜೆಂಟ್ಗಳಿರ್ತಾರೆ. ಸೊ ಈ ಏಜೆಂಟ್ಸ್ಗಳು ಮೊದಲೇ ಅಪಾಯಿಂಟ್ಮೆಂಟ್ಸ್ಗಳನ್ನೆಲ್ಲ ಬುಕ್ ಮಾಡಿರ್ತಾರೆ, ಅವರು ಬಲ್ಕ್ ಅಪಾಯಿಂಟ್ಮೆಂಟ್ಸ್ ಇರುತ್ತೆ. ಅವ್ರಿಗೆ ನೀವು ಪೇಮೆಂಟ್ ಮಾಡಿದ್ರೆ ನಿಮಗೆ ಅವ್ರ ಅಪಾಯಿಂಟ್ಮೆಂಟ್ಸ್ನ ಮಾಡಿಕೊಡ್ತಾರೆ ಮತ್ತು ಫಿಲಪ್ ಮಾಡೋದಕ್ಕೆಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಆದರೆ ಇವಾಗ ತುಂಬ ಜನ ಕೆಲವೊಂದು ಕಡೆ ಸ್ಕ್ಯಾಮ್ಗಳು ನಡೀತಾ ಇದ್ದಾವೆ, ಕೆಲವೊಂದು ಕಡೆ ನಿಮಗೆ 2 ಸಲ 3 ಸಲ ಅಪಾಯಿಂಟ್ಮೆಂಟ್ ಮಾಡಬೇಕಾಗತ್ತೆ, ಅಥವಾ ಸಣ್ಣ ಸಣ್ಣ ಏಜೆಂಟ್ಸ್ಗಳು ಇರ್ತಾರೆ. ಸೊ ನೀವು ಏಜೆಂಟ್ಗಳ ಮುಖಾಂತರ ಹೋಗ್ತಾ ಇದ್ದೀರಂತಂದರೆ ತುಂಬ ಪೇಮೆಂಟ್ ಮಾಡಬೇಕಂತನೂ ಇಲ್ಲ, ಬರೀ 15,000 ರೂಪಾಯಿ ಖರ್ಚಾಗುತ್ತೆ. ಕೆಲವರು 50,000 60,000 ಈ ರೀತಿ ಎಲ್ಲ ಕೇಳ್ತಾರೆ. ಸೊ ನೀವು ಫಸ್ಟು ರಿಸರ್ಚ್ ಮಾಡ್ಕೊಳ್ಳಿ, ಒಳ್ಳೆ ಏಜೆಂಟು ಯಾರು ಇದ್ದಾರೆ ನಿಮಗೆ ಪರಿಚಯದವ್ರ ಹತ್ರ ಕೇಳಿಸ್ಕೊಳ್ಳಿ, ಹತ್ರದಲ್ಲೆಲ್ಲ ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ. ಒಬ್ಬರು ಏಜೆಂಟ್ ಹತ್ರ ಡೈರೆಕ್ಟಾಗಿ ಹೋಗಿ ಮಾತಾಡಿ ಅವರ ಪ್ರೈಸನ್ನು ಕೇಳಿದ್ರೆ ಮಾತ್ರ ಅವ್ರ ಹತ್ರನೇ ಫೈನಲ್ ಡೀಲ್ ಮಾಡ್ಕೊಂಬೇಡಿ. 4-5 ಏಜೆಂಟ್ಸ್ಗಳ ಹತ್ರ ಡೀಟೇಲ್ಸನ್ನು ತಗೊಳ್ಳಿ. ಸೊ ಈ ರೀತಿಯಾಗಿ ಒಂದು ಡಿಟೇಲಾಗಿ ಡಿಸ್ಕಸ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಹಣ ಖರ್ಚಾಗುತ್ತೆ, ಅದನ್ನು ನಾವು ಕೇರ್ಫುಲ್ ಆಗಿರಬೇಕಾಗತ್ತೆ. ನೀವು ಏಜೆಂಟ್ಗಳ ಮುಖಾಂತರ ಹೋಗಿ ನಿಮಗೆ ಬೇಗ US ವೀಸಾ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಟ್ರಿಕ್ ಏನಂದರೆ, ಇವಾಗ ಪ್ರತಿಯೊಂದು ದಿನ ಕೆಲವರು ಬುಕ್ ಮಾಡ್ತಾರೆ, ಕೆಲವೊಂದು ಸಲ ಕ್ಯಾನ್ಸಲ್ ಮಾಡ್ತಾ ಇರ್ತಾರೆ ಅಪಾಯಿಂಟ್ಮೆಂಟನ್ನ. ಸೊ ಈ ರೀತಿ ನಮಗೆ ಯಾವಾಗ ಯಾರು ಕ್ಯಾನ್ಸಲ್ ಮಾಡ್ತಾರೆ ಅಂತ ಗೊತ್ತಾಗೋಕ್ಕೆ ಇವಾಗ ಇಂಡಿಯಾದಲ್ಲಿ ಟೆಲಿಗ್ರಾಮ್ ಗ್ರೂಪ್ಸ್ಗಳು ತುಂಬ ಇದ್ದಾವೆ. ಈ ಟೆಲಿಗ್ರಾಮ್ ಗ್ರೂಪ್ಸ್ಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ, ಇವಾಗ ನಾವು ತತ್ಕಾಲಲ್ಲಿ ಯಾವ ರೀತಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ತೀವಲ್ಲ ಆ ರೀತಿ ಇಲ್ಲಿ ಸ್ಲಾಟು ಅವೈಲೇಬಲ್ ಆಗುತ್ತೆ, ಒಂದು ಅರ್ಧ ಸೆಕೆಂಡಲ್ಲಿ ಆ ಸ್ಲಾಟ್ ಬುಕ್ ಆಗಿಬಿಡುತ್ತೆ. ಸೊ ಈ ರೀತಿ ನಾವು ಈ ಟೆಲಿಗ್ರಾಮ್ಗಳ ಮುಖಾಂತರನೂ ಇದೊಂದು ಟ್ರಿಕ್ಕು, ನಾವು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಬೋದು. ಸ್ವಲ್ಪ ಸದ್ಯದಲ್ಲಿ ನಿಮಗೆ ಬೇಕಂದರೆ ಇದರ ಮುಖಾಂತರ ನೀವು ಅಪಾಯಿಂಟ್ಮೆಂಟನ್ನು ನೋಡಿಕೊಂಡ್ರೆ ಅಪಾಯಿಂಟ್ಮೆಂಟ್ಸ್ ಸಿಗೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ ಈ ಟೆಲಿಗ್ರಾಮ್ ಗ್ರೂಪ್ಗಳನ್ನು ಫಾಲೋ ಮಾಡಿದ್ರೆ. ಯಾಕಂದರೆ ಪ್ರತಿದಿನ ಯಾರಾದರೂ ಅವ್ರ ಅಪಾಯಿಂಟ್ಮೆಂಟ್ಸ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇರ್ತಾರೆ. ಈ ರೀತಿಯ ಟೆಲಿಗ್ರಾಮ್ ಗ್ರೂಪ್ಗಳಲ್ಲೂ ತುಂಬ ಸ್ಕ್ಯಾಮ್ಸ್ಗಳು ನಡೀತಾ ಇದ್ದಾವೆ. ಸೊ ಇಲ್ಲಿ ಕೂಡ ನೀವು ತುಂಬ ಕೇರ್ಫುಲ್ ಆಗಿರಿ, ಯಾರಿಗೂ ತುಂಬ ಹಣವನ್ನು ಕೊಡೋಕ್ಕೆ ಹೋಗ್ಬಿಡಿ, ಯಾರಿಗೂ ಯಾವುದೇ ರೀತಿಯ ಲಿಂಕನ್ನು ಕ್ಲಿಕ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಕ್ಲಿಕ್ ಮಾಡಿ. ಸೊ ಇನ್ನೊಂದು ನಾನು ನಿಮಗೆ ಮೊದಲೇ ಹೇಳಿದೆ ಏನಂದರೆ, ಬೇರೆ ದೇಶದಿಂದ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬೋದು, ಅಲ್ಲಿಂದ ನಿಮಗೆ US ವೀಸಾ ಬೇಗ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ಅಪಾಯಿಂಟ್ಮೆಂಟು ಬೇಗ ಸಿಗುತ್ತೆ. ಯಾಕಂದರೆ ಪಾಪ್ಯುಲೇಷನ್ ಬೇರೆ ದೇಶಗಳಲ್ಲಿ ಕಮ್ಮಿ ಇದ್ದಾವೆ. ಸೊ ತುಂಬ ಜನ ಹೋಗ್ತಾ ಇರಲ್ಲ, ಅಲ್ಲಿ ಪ್ರಾಸೆಸ್ ಕೂಡ ಫಾಸ್ಟ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನು ನೀವು ಫಾಲೋ ಮಾಡ್ಬೋದು. ಅದರಲ್ಲಿ ಒಂದು ಡಿಸಡ್ವಾಂಟೇಜು ಇದೆ, ಏನಂದರೆ ಅವ್ರ ಹತ್ರ ಕೇಳ್ಬೋದು ನೀವು ಯಾಕೆ ಇಲ್ಲಿಂದ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ. ಸೊ ಇದಕ್ಕೆ ನೀವು ರೆಡಿ ಇದ್ದೀರಾ ಅಂತಾದರೆ ನೀವು ಬೇರೆ ದೇಶದಿಂದನೂ ಅಪ್ಲೈ ಮಾಡ್ಬೋದು US ವೀಸಾಗೆ. ಇನ್ನೊಂದು ಟ್ರಿಕ್ ನಾನು ನಿಮಗೆ ಹೇಳ್ತೀನಿ, ಏನಂದರೆ ನೀವು ಲೇಟ್ ನೈಟು ಅಪಾಯಿಂಟ್ಮೆಂಟನ್ನು ಸರ್ಚ್ ಮಾಡಿ. ಸೊ ಆ ಟೈಮಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ಸ್ ಜಾಸ್ತಿ ಕಾಣಿಸುತ್ತೆ, ಯಾಕಂದರೆ ಆ ಟೈಮಲ್ಲಿ ಯಾರೂ ಬುಕ್ ಮಾಡ್ತಾ ಇರಲ್ಲ. ಸೊ ಹಾಗಾಗಿ ನೀವು 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿ ನೀವು ವೀಸಾ ಅಪ್ಲಿಕೇಶನ್ನ ಫಿಲ್ ಮಾಡಿ ಅಪಾಯಿಂಟ್ಮೆಂಟನ್ನು ಸಿಲೆಕ್ಟ್ ಮಾಡಿದ್ರೆ ಆವಾಗ ನಿಮಗೆ ಅಪಾಯಿಂಟ್ಮೆಂಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ನೀವು ಅಪಾಯಿಂಟ್ಮೆಂಟ್ ನೋಡ್ತೀರಾ, ಕ್ಲಿಕ್ ಮಾಡೋಷ್ಟೊತ್ತಿಗೆ ಆ ಅಪಾಯಿಂಟ್ಮೆಂಟ್ ಹೋಗಿರುತ್ತೆ. ಸೊ ಅಷ್ಟೊಂದು ಫಾಸ್ಟಾಗಿರಬೇಕಾಗತ್ತೆ ನೀವು ಅಪಾಯಿಂಟ್ಮೆಂಟನ್ನು ಸಿಲೆಕ್ಟ್ ಮಾಡಬೇಕಾದ್ರೆ. ಸೊ ನೀವೇ ವೀಸಾನ ಅಪ್ಲೈ ಮಾಡ್ತೀರಂತಾದರೆ ಈ ರೀತಿಯ ಟಿಪ್ಸು ಮತ್ತು ಟ್ರಿಕ್ಸ್ಗಳನ್ನು ಫಾಲೋ ಮಾಡಿದ್ರೆ ನಿಮಗೆ ಅಪಾಯಿಂಟ್ಮೆಂಟು ಬೇಗ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ US ವೀಸಾನ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಎಲ್ಲ ಸ್ಟೆಪ್ಸ್ಗಳನ್ನು ಯಾವ ರೀತಿ ಫಾಲೋ ಮಾಡಬೇಕು ಅಂತ ಹೇಳಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು, ಇನ್ಫಾರ್ಮೇಟಿವ್ ಆಗಿತ್ತೋ ಇಲ್ವೋ, ಮತ್ತು ನೀವು ಈ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ US ವೀಸಾ ಅಪ್ಲೈ ಮಾಡಿದ್ರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ನಿಮಗೆ ಬೇರೆ ಯಾವುದೇ ರೀತಿಯ ಡೌಟ್ಸ್ಗಳಿದ್ದರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ಸೊ ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.